ನಮ್ ಸಾರ್ ಹೇಳಿದ್ರು ಇದೇ ವಿಡಿಯೋ. ಹೌದಾ? ಮಸಾಲಾ ಚಾಯ್ ವಿಡಿಯೋ. ಒಳ್ಳೆ ಕಟ್ಟೆಗಳೆಲ್ಲ ಸಿಗುತ್ತೆ ಅಂತ ಹೇಳಿದ್ರು ನಮ್ ಸಾರ್. 12,000 ಜನ, 12,000 ಮಕ್ಕಳು ಸ್ವಾಮೀಜಿಗಳು ಇಲ್ಲಿ ಕೂತ್ಕೊಂಡು ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ರಲ್ಲ. ವಿಭೂತಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಚಿತ್ರಾನ್ನ ಕಲಿಸೋದಕ್ಕೆ ಈ ಥರ ಮಿಕ್ಸರ್ಗಳನ್ನ ಯೂಸ್ ಮಾಡ್ತಾರೆ. ಕಾಳುಗಳನ್ನ ಉರಿಯೋದಕ್ಕೆ ಶ್ರಮದ ಶಕ್ತಿ ಸಾಗರನೇ ಇರುತ್ತೆ. ಅದಕ್ಕೆ ನಾವು ಒಂದು ತುತ್ತು ಅನ್ನನೂ ಒಂದು ಅಗಳು ಅನ್ನನೂ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಪಲಾವ್ ಮಾಡ್ತಾ ಇದ್ದಾರೆ. ಮಕ್ಕಳು ಒಂದೇ ತಟ್ಟೆಯಲ್ಲಿ ಅನ್ನ ತಿಂತಾ ಇದ್ದಾರೆ. ಎಷ್ಟು ಒಂದು ಬಾಂಧವ್ಯ ಬೆಳೆಯುತ್ತೆ. ನಾನೀಗ ಇರೋದು ಒಂದು ಶ್ರೀ ಕ್ಷೇತ್ರದಲ್ಲಿ, ಕರ್ನಾಟಕದ ಹೆಮ್ಮೆ ಶಿಕ್ಷಣ ಕಾಶಿ ಅಂತಲೇ ಹೆಸರಾಗಿರುವಂಥ ಸಿದ್ಧಗಂಗಾ ಶ್ರೀ ಮಠದಲ್ಲಿ ನಾನಿದ್ದೀನಿ. ಹೆಂಗಿದಪ್ಪ ಎಲ್ಲ? ಇಲ್ಲಲ್ಲಪ್ಪ, ಬೇರೆ ಕಡೆ ಓದಿ. ಎಲ್ಲ ಹೆಂಗಿದ್ದೀರಾ? ಎಲ್ಲೋಗ್ತಿದ್ದೀರಾ ಈಗ? ಎಷ್ಟೋ ಜನ ಹುಡುಗರು, ಎಲ್ಲ ಬರೀ ಹುಡುಗರೇ ಇದ್ದಾರೆ. ಎಷ್ಟು ಜನ ಇದ್ದಾರೆ ಎಲ್ಲ ಟೋಟಲ್ ಇಲ್ಲಿ? 12,000 ಜನ, 12,000 ಮಕ್ಕಳು, ಎಲ್ಲ ಹುಡುಗರು. ಅನ್ನದಾಸೋಹ, ಅಕ್ಷರ ದಾಸೋಹ, ವಿದ್ಯಾದಾಸೋಹ ಇರ್ಬೋದು, ಭಕ್ತಿ ದಾಸೋಹ, ಇದನ್ನ ತ್ರಿವಿಧ ದಾಸೋಹ ಅಂತ ಹೇಳ್ತಾರೆ. ತ್ರಿವಿಧ ದಾಸೋಹ ಅಂತ ನಮಗೆ ಕೇಳಿದ ತಕ್ಷಣ ತಟ್ಟನೆ ಅಂತ ನೆನಪಾಗೋದು ಒಂದು ಜಾಗ, ಅದು ಸಿದ್ಧಗಂಗಾ ಶ್ರೀ ಮಠನೇ. ನಾನೀಗ ಇರೋದು ಒಂದು ಶ್ರೀ ಕ್ಷೇತ್ರದಲ್ಲಿ, ಕರ್ನಾಟಕದ ಹೆಮ್ಮೆ ಶಿಕ್ಷಣ ಕಾಶಿ ಅಂತಲೇ ಹೆಸರಾಗಿರುವಂಥ ಸಿದ್ಧಗಂಗಾ ಶ್ರೀ ಮಠದಲ್ಲಿ ನಾನಿದ್ದೀನಿ. ಸುಮಾರು 700ಕ್ಕೂ ಹೆಚ್ಚು ವರ್ಷಗಳಷ್ಟು ಇತಿಹಾಸ ಇರುವಂಥ, 15ನೇ ಶತಮಾನದಿಂದಲೂ ಇರುವಂಥ ಒಂದು ಐತಿಹಾಸಿಕ ಮಠಕ್ಕೆ ಭೇಟಿ ಕೊಡೋಣ ಅಂತ, ಮತ್ತು ಇಲ್ಲಿರೋಂಥ ಕೆಲವೊಂದು ವಿಶೇಷ ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಇದ್ದೀನಿ. ನನ್ನ ಜೊತೆ ಇರೋರೆಲ್ಲರೂ ಇಲ್ಲಿ ಮಠದಲ್ಲಿ ಓದ್ತಾ ಇರೋವಂಥ ಮಕ್ಕಳು. ಈಗ ಸುಮಾರು 12,000ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಈಗ ಓದ್ತಾ ಇದ್ದಾರೆ. ಲಕ್ಷಾಂತರ ಜನ ಇಲ್ಲಿಂದ ವಿದ್ಯಾಭ್ಯಾಸನ ತಗೊಂಡು ಬೇರೆ ಬೇರೆ ಕಡೆ ಹೋಗಿ ನೆಲೆಸಿದ್ದಾರೆ. ಒಳ್ಳೊಳ್ಳೆ ಉನ್ನತ ಮಟ್ಟದಲ್ಲಿದ್ದಾರೆ. ಇದು ಇನ್ನೊಂದು ಹೇಳಬೇಕು ಅಂದರೆ, ಇಲ್ಲಿದ್ದಂತಹ ಶಿವೈಕ್ಯರಾಗಿರುವಂಥ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಗಳು ಇದ್ದಂತಹ ಪುಣ್ಯಕ್ಷೇತ್ರ ಇದು. ಸುಮಾರು 89 ವರ್ಷಗಳಷ್ಟು ಕಾಲ ಇಲ್ಲಿರುವಂಥ ಮಠನ ನಡೆಸಿ ವರ್ಷಗಳು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಮಕ್ಕಳಿಗಾಗಿ ಭಿಕ್ಷೆನ ಬೇಡಿ ವಿದ್ಯಾಭ್ಯಾಸ ಕೊಟ್ಟಿರುವಂಥ ಶಿವಕುಮಾರ ಸ್ವಾಮಿಗಳ ಸ್ಥಳ ಇದು. ಇಲ್ಲಿ ಒಂದು ಸ್ವಲ್ಪ ಹೊತ್ತಿರೋಣ, ಇಲ್ಲಿನ ಮಕ್ಕಳ ಜೊತೆ ಮಾತಾಡೋಣ, ಇಲ್ಲಿ ಏನೇನು ವಿಶೇಷತೆಗಳಿದೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಇದೆಲ್ಲ ಏನು? ಕಾಲೇಜ್ ಹಾಸ್ಟೆಲ್ಲ? ಹಸುಗಳೆಲ್ಲ ಇವೆ? ಇದೆಲ್ಲ ಮಟ್ಟದ್ದೇನೋ ಹಸುಗಳು? ನೀವೇನೇನು ಮಾಡ್ತೀರಾ ಯೂಶ್ವಲಿ? ಪ್ರಾರ್ಥನೆ, ಓದೋದು. ನೀವೆಲ್ಲ ಹಾಸ್ಟೆಲಲ್ಲೇ ಇರ್ತೀರಾ? ಯಾವ ಊರಿಂದ ಬಂದಿದ್ಯಾ ನೀನು? ನಾನು ಬೆಂಗಳೂರಿಂದ. ಬೆಂಗಳೂರು. ನೀನು? ಬೆಂಗಳೂರು. ಮನೆಗೆ ಎಷ್ಟು ಯಾವಾಗ ಹೋಗ್ತೀರಾ? ವರ್ಷಕ್ಕೊಂದ್ಸರಿನಾ? ಓಕೆ. ಬೇಸಿಗೆಗೂ ಹೋಗ್ತೀರಾ? ಕೆಲವೊಂದು ವರ್ಷಗಳ ಹಿಂದೆ ನಾನು ಈ ಮಠಕ್ಕೆ ಬಂದಿದ್ದೆ. ಶಿವಕುಮಾರ ಸ್ವಾಮೀಜಿಗಳ ದರ್ಶನ ಪಡೆದಿರೋ ಅಂಥ ಒಬ್ಬ ಅದೃಷ್ಟಶಾಲಿಯಲ್ಲಿ ನಾನು ಒಬ್ಬ. ಯಾಕಂದರೆ ನಾನು ಬಂದಾಗ ಇಲ್ಲಿ ಕೂತ್ಕೊಂಡಿದ್ರು ಸ್ವಾಮೀಜಿಗಳು. ಅವ್ರನ್ನ ಇಲ್ಲಿ ಕೂತ್ಕೊಂಡು ನೋಡಿದ್ದೆ. ಅವರ ಪಾದ ಮುಟ್ಟಿ ಒಂದು ಆಶೀರ್ವಾದನೂ ತೊಗೊಂಡಿದ್ದೆ. ಇಲ್ಲಿ ಕಾಣಿಸುತ್ತೆ ನಮಗೆ ಅವ್ರದ್ದು ಯೂಸ್ ಮಾಡ್ತಿದ್ದಿದ್ದು ನಾವು ಪೆಟ್ಟಿಗೆ, ಕೂತ್ಕೊಂಡಿದ್ದಂಥ ಆಸನ. ಸ್ವಾಮೀಜಿಗಳು ಇಲ್ಲಿ ಕೂತ್ಕೊಂಡು ಎಲ್ಲರಿಗೂ ದರ್ಶನ ಕೊಡ್ತಾಯಿದ್ರು. ಲಕ್ಷಾಂತರ ಜನ ಬರ್ತಾಯಿದ್ರು. ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು ಆಶೀರ್ವಾದ ತೊಗೊಂಡು. ಇಲ್ಲೇನೋ ಕ್ಯೂ ವ್ಯವಸ್ಥೆ ಇದೆ. ವಿಭೂತಿ ನೀವೆಲ್ಲ ಇಲ್ಲಿಂದ ವಿಭೂತಿ ತೊಗೊಳ್ಳೋದು. ದಾಸೋಹ ಅಂತ ಹೇಳ್ತಾ ಇದ್ವಿ. ಅದರಲ್ಲಿ ಅನ್ನದಾಸೋಹನೂ ಒಂದು. ಅನ್ನದಾಸೋಹಕ್ಕಂತಾನೆ ಒಂದು ಅನ್ನದಾಸೋಹ ಕೊಠಡಿ ಇದೆ. ಅದನ್ನು ನೋಡ್ಕೊಂಡು ಬರೋಣ ನಾವು. ಇದೊಂದು ಉಗ್ರಾಣಕ್ಕೆ ಹೋಗ್ತಾ ಇದ್ದೀವಿ ನಾವು. ನಾವಿಲ್ಲಿ ನೋಡಿದ್ರೆ ಎಷ್ಟು ದೊಡ್ಡ ದೊಡ್ಡ ಒಂದು ಕೊಳಗಗಳಿದೆ. ಒಂದರಲ್ಲಿ ರಾಗಿ, ಅಕ್ಕಿ, ಬೇರೆ ಬೇರೆ ಕಾಳುಗಳಿರುವಂಥ ಕೊಳಗ ಇವೆಲ್ಲ. ಸರ್ ನಮಸ್ತೆ. ಇದೊಂದು ಉಗ್ರಾಣನಾ ಸರ್? ತರಕಾರಿ ಉಗ್ರಾಣ, ರೇಷನ್ ಎಲ್ಲ ಬೇರೆ ಕಡೆ ಎಲ್ಲ ಇದೆ. ಹೌದಾ? ಇಲ್ಲಿ ಏನೇನು ನಡೆಯುತ್ತೆ?
ಪ್ರತಿದಿನ ಊಟಕ್ಕೋಸ್ಕರ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ತಾರೆ, ಹಾಂ ಹಾಂ ತಗೊಂಡೋಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬೆಳಿಗ್ಗೆ ಎಲ್ಲ ಆಗಿದೆ, ಸರಿ. ಮಧ್ಯಾಹ್ನ ತಿರುಗಿ ಕಟ್ ಮಾಡಬೇಕು. ಓಕೆ ಈಗ ರೇಷನ್ ಎಲ್ಲ ಬೇರೆ ಕಡೆ ಎಲ್ಲ ಇರುತ್ತೆ, ಇಲ್ಲೂ ಇದೆ, ಬನ್ನಿ ತೋರಿಸ್ತೀನಿ. ಓಕೆ. ಒಂದು ದಿವಸಕ್ಕೆ ಎಷ್ಟು ಎಲ್ಲ 12,000 ಮಕ್ಕಳಿಗೆ ಊಟ ಸಿಗುತ್ತೆ, 3 ಹೊತ್ತು ಊಟ ಇರುತ್ತೆ, ಮತ್ತು ಯಾರೇ ಭಕ್ತಾದಿಗಳು ಬಂದರೆ ಅವ್ರಿಗೂ ಊಟ ಊಟ ಇರುತ್ತೆ. ಇರುತ್ತೆ. ಓಕೆ. ಇದೆಲ್ಲ ತರಕಾರಿಗಳು ಇಲ್ಲೇ ಹತ್ತಿರದಿಂದ ಬಂದಿರೋಂಥದ್ದು ಎಲ್ಲಿಂದ? ತರಕಾರಿಯಿಂದ ನಾವು ಮಂಡಿಯಿಂದ ತರಿಸಿದ್ದೀವಿ. ಓಕೆ. ಭಕ್ತರು ಕೊಡ್ತಾರೆ, ಇಲ್ದಾಗ ಮಂಡಿಯಿಂದ ತರಿಸ್ಕೊಂತೀವಿ. ಓಕೆ ಓಕೆ. ಎಲ್ಲ ದವಸ ಧಾನ್ಯಗಳು ಇಲ್ಲಿ ಶೇಖರಿಸಿರ್ತೀರ? ಬೇರೆ ಕಡೆನೂ ಇದೆ, ಹಾಂ. ಇಲ್ಲಿ ದಿನ ಬೇಕಾಗಿರೋದಕ್ಕೋಸ್ಕರ ಇಲ್ಲಿ ಮಾಡಿಕೊಂಡಿದ್ದೀವಿ. ಓಕೆ ಓಕೆ. ಇದೊಂದು ಪ್ರಸಾದ ನಿಲಯಕ್ಕೆ ಹೋಗ್ತಾ ಇದ್ದೀನಿ ನನಗೆ. ಎಷ್ಟೇ ಜನ ಭಕ್ತರು ಬಂದರೂ ಅವ್ರಿಗೆಲ್ಲನೂ ಒಂದು ಅನ್ನದಾಸೋಹ ನಡೆಯೋದಕ್ಕೆ ಇಲ್ಲೊಂದು ಅವಕಾಶ ಇರುತ್ತೆ. ಬೆಳಿಗ್ಗೆ ತಿಂಡಿ ಆಗಿದೆ. ಹಾಂ ಸರ್. ಈಗ 10:30 ಊಟ ಶುರು ಆಗುತ್ತೆ. ಯಾರೇ ಭಕ್ತರು ಬರಲಿ, ಒಬ್ಬರೇ ಬರಲಿ, 10 ಜನ ಬರಲಿ, ಊಟ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲರೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ? ಬೆಳಿಗ್ಗೆ 7 ಗಂಟೆಗೆ ಶುರುವಾದರೆ ಹಾಂ ಹಾಂ. ರಾತ್ರಿ 10:30, 11 ಗಂಟೆವರೆಗೂ ಜನ ನಿಲ್ಲಿಸೋದಿಲ್ಲ, ನಿರಂತರವಾಗಿ ನಡೆಯುತ್ತೆ. ಅತಿ ಹೆಚ್ಚು ಅಂದರೆ ಒಂದು ದಿವಸ ಎಷ್ಟು ಜನ ಬಂದಿರ್ಬೋದು ನಿಮ್ಮ ಪ್ರಕಾರ? ರಾಜ್ಯಗಳಲ್ಲಿ ಜಾಸ್ತಿ ಬರ್ತಾರೆ. ಹಾಂ ಹಾಂ. ಬೇರೆ ದಿನದಲ್ಲಿ ಸುಮಾರು ಪ್ರತಿದಿನ ಅಂದರೆ ಒಂದು 5-6 ಸಾವಿರ ಜನ. 5-6 ಸಾವಿರ ಜನ ಬಂದಿರುತ್ತೆ. ಯಾವುದಾದ್ರು ಹಬ್ಬಗಳು ಅಂದರೆ ಒಂದು 20-30 ಸಾವಿರವರೆಗೂ ಹೋಗುತ್ತೆ? ಇನ್ನೂ ಜಾಸ್ತಿನೇ ಆಗುತ್ತೆ. ಅಷ್ಟೇ ಆಗುತ್ತೆ. ಅನ್ನದ ತುತ್ತಿನ ಹಿಂದೆ ಸಾವಿರಾರು ಜನರ ಪರಿಶ್ರಮ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರಮದ ಶಕ್ತಿ ಸಾಗರನೇ ಇರುತ್ತೆ, ಅದಕ್ಕೆ ನಾವು ಒಂದು ತುತ್ತು ಅನ್ನನೂ ಒಂದು ಅಗಳು ಅನ್ನನೂ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಇದೊಂದು ಅಡುಗೆ ಮನೆಗೆ ಬಂದಿದ್ದೀನಿ ನಾನೀಗ. ಮಧ್ಯಾಹ್ನ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಪಲಾವ್ ಮಾಡ್ತಾ ಇದೆ ತಿಂಡಿಗೆ. ಓ, ಇದು ಇಷ್ಟು ದೊಡ್ಡದಾಗೂ ಪಲಾವ್ ಮಾಡ್ತಾ ಇದ್ದಾರೆ. ಹಾಂ, ಅದು ತೋರಿಸ್ಬೋದಾ? ಕೈ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಪಲಾವ್ ಮಾಡ್ತಾ ಇದ್ದಾರೆ. ಎಷ್ಟು ಒಂದು 12,000 ಜನಕ್ಕೆ 3 ಕಡೆ ಬೇಕು. 3 ಮಾಡ್ತಾರಾ? 3. ಓಕೆ. 6 ಕ್ವಿಂಟಾಲ್ ಅಕ್ಕಿ. ಇನ್ನೊಂದು ಕಡೆ ಸಾಂಬಾರು ಮಾಡ್ತಿದ್ದಾರೆ. ಓಕೆ. ಇಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅನ್ನ ನಡೆಸ್ತಾ ಇದ್ದಾರೆ. 1.5 ಕ್ವಿಂಟಲ್ ಅಕ್ಕಿ ಹಾಕ್ತೀವಿ ಒಂದಕ್ಕೆ. ಹೌದಾ ಸರ್? ಓಕೆ ಓಕೆ. ಇದು ಎಲ್ಲ ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ ಅಲ್ಲ ಸರ್? ಇದೆಲ್ಲ ದೊಡ್ಡ ದೊಡ್ಡ ಸೌದೆಗಳು, ಸ್ಟೀಮರ್ಗಳಿದೆ ಅಲ್ಲ ಸರ್? ಇದೇನು ಮಾಡ್ತಾರೆ ಇಲ್ಲಿ? ಇದು ಈ ಸೌದೆಗಳ್ನ ಒಲೆಗೆ ಹಾಕ್ಬಿಟ್ಟು ಉರಿಯಿಕ್ತಾರೆ. ನಮ್ಮಲ್ಲಿ ನೀರಿರುತ್ತೆ. ಓಕೆ. ಅದು ಕಾದು ಆವಿಯಾಗಿ ಅದು ಗ್ಯಾಸ್ ಥರ ಆ ಪೈಪಲ್ಲಿ ಅಲ್ಲಿ ಹೋಗುತ್ತೆ. ಗ್ಯಾಸ್ ಅಲ್ಲಿಗೆ ಹೋಗಿ ಅಲ್ಲಿ ಅಕ್ಕಿ ಬೇಯುತ್ತೆ. ಅಕ್ಕಿ ಬೇಯುತ್ತೆ. ತುಂಬ ಚೆನ್ನಾಗಿದೆ ಸರ್, ದೊಡ್ಡ ದೊಡ್ಡ ಬಾಯ್ಲರ್ಗಳು. ಹೆಂಗೆ ಮಗ ತೋರಿಸ್ಬಿಟ್ಟು ಹೋಗ್ತಾ ಇರಿ ಹೇಳೋಣ. ಅಡುಗೆ ಮನೆಯಲ್ಲಿ ನಾನೀಗ ಒಂದು ಕಡೆ ಸಾಂಬಾರು ಆಗ್ತಾ ಇದೆ, ಒಂದು ಕಡೆ ಅನ್ನ ಬೇಯ್ತಾ ಇದೆ, ಮತ್ತು ಇನ್ನೊಂದು ಕಡೆ ಎಲ್ಲ ಸ್ಟೋರ್ ಮಾಡ್ತಾ ಇದ್ದಾರೆ. ಮಕ್ಕಳು ಅವರೇ ಬಂದು ಅನ್ನನ ತೊಗೊಂಡು, ಸಾಂಬಾರನ್ನ ತೊಗೊಂಡು ಹೋಗಿ ಬಡಿಸ್ತಾ ಇದ್ದಾರೆ. ಸೊ ಅಡುಗೆ ಮಾಡೋದಕ್ಕೆಲ್ಲ ಬೇರೆಯವರು ಇರ್ತಾರೆ, ಮತ್ತು ಬಡಿಸೋದಕ್ಕೆಲ್ಲ ಮಕ್ಕಳೇ ಅವರ ಕೆಲಸ ಅವರೇ ಮಾಡ್ಕೊಳ್ತಾರೆ. ಡೈನಿಂಗ್ ಹಾಲ್ ಸರ್? ಇದು ಡೈನಿಂಗ್ ಹಾಲ್. ಇದೊಂದು ದೊಡ್ಡ ಡೈನಿಂಗ್ ಹಾಲು. ಹೋಗ್ತಾ ಇದೆ, ಇದು 2ನೇ ಬ್ಯಾಚು. ಹೌದಾ ಸರ್? ಎಷ್ಟೊಂದು ಜನ ಮಕ್ಕಳು ಬಂದು ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ, ಮತ್ತು ಇಲ್ಲಿ ಶಿಕ್ಷಕರು ಸಿಕ್ಕಿದ್ದಾರೆ ನನಗೆ. ಸರ್ ನಮಸ್ತೆ ಸರ್. ನಮಸ್ತೆ. ನೀವು ಯಾವ ತರಗತಿಗೆ ಶಿಕ್ಷಕರಾಗಿದ್ದೀರಾ? ನಾವು 8 E. ಸೊ ಟೋಟಲ್ಲು ಪ್ರೌಢಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? 2686 ಜನ ಇದ್ದಾರೆ ನಮ್ಮ ಪ್ರೌಢಶಾಲೆಯಲ್ಲಿ. ಒಂದು ಪ್ರೌಢಶಾಲೆಯಲ್ಲಿ ಅಂದರೆ ಎಷ್ಟು ಶಾಲೆಗಳಿವೆ? 2 ಇದ್ದಾವೆ. 2 ಶಾಲೆಗಳಿವೆ. 2 ಇದ್ದಾವೆ. ನಿವೇದಿತ ಅಂತ ಕ್ಯಾಸ್ ಸಂದರ್ಭದಲ್ಲಿ ಅಲ್ಲೂ ಇದೆಯಾ? ಅಲ್ಲಿ. ಸಂಸ್ಕೃತ ಶಾಲೆಗಳು ಇದೆಯಾ? ಸಂಸ್ಕೃತ ಅಧ್ಯಯನ ಶಾಲೆಗಳು 2 ಇದ್ದಾವೆ. ಓಹೋ. 7ರಿಂದ 10. 7ರಿಂದ 10 ಅದು. ಪ್ರಾಥಮಿಕ ಶಾಲೆಯವರೆಲ್ಲ ಆ ಕಡೆ ಊಟ ಮಾಡ್ತಾರೆ. ಓಕೆ. ಆ ಕಡೆ ಇನ್ನೊಂದು ಡೈನಿಂಗ್ ಹಾಲ್ ಇದೆ. ಎಲ್ಲ ಹೈಸ್ಕೂಲು ಮತ್ತು ಕಾಲೇಜ್ನವರು ಇಲ್ಲೆಲ್ಲ ಊಟ ಮಾಡ್ತಾರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಸೊ ಇಲ್ಲಿ ಸಂಸ್ಕೃತ ಅಧ್ಯಯನ ಮಾಡ್ತಾರೆ, ಸಂಸ್ಕೃತನ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ದೇಶದ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಇರ್ಬೋದು, ಕರ್ನಾಟಕದಲ್ಲಿಂದನೇ ತುಂಬ ಅತಿ ಹೆಚ್ಚು ಶಿಷ್ಯರು ಮಕ್ಕಳು ಬಂದು ಇಲ್ಲಿ ಪಾಠ ಕಲಿತಾರೆ. ತ್ರಿವಿಧ ದಾಸೋಹ ಅಂತ ಏನು ಹೇಳ್ತಾ ಇದ್ವಿ ಅದನ್ನು ಪಡ್ಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಶಿಸ್ತಾಗಿ ಮಕ್ಕಳು ಊಟ ಮಾಡಿ ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಶ್ರೀಗಳ ಒಂದು ಮೂರ್ತಿ ಕೂಡ ಕಾಣ್ಬೋದು. ನೋಡಿ ಇಲ್ಲಿ ಮಕ್ಕಳು ಒಂದೇ ತಟ್ಟೆಯಲ್ಲಿ ಅನ್ನ ತಿಂತಾ ಇದ್ದಾರೆ. ಎಷ್ಟು ಒಂದು ಬಾಂಧವ್ಯ ಬೆಳೆಯುತ್ತೆ, ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ತಿಂದು ಮಾಡ್ಬೇಕೇನಾ? ಏನು ಬರೀತಾ ಇರೋದು ಅದು? ಸರ್ ಊಟ ಮಾಡಿ ಸರ್, ಎಷ್ಟು ಜನ ಬಂದವ್ರೆ ಲಿಸ್ಟ್? ಎಷ್ಟು ಜನ ಮಕ್ಕಳು ಬಂದು ಹೋಗಿದ್ದಾರೆ ಅಂತ? ಎಷ್ಟು ಜನ ಆಗಿದ್ದಾರೆ ಈಗ? ಈಗ ಇನ್ನೊಂದು 10 ಜನ ಬರಬೇಕು ಅಷ್ಟೇ. ಇನ್ನು 10 ಜನ ಬರಬೇಕಾ ಹುಡುಗರು? ಸೊ ಹೀಗೆ ಬೇರೆ ಬೇರೆ ನೀವು ಕ್ಲಾಸ್ ಮಾನಿಟರ್ಗಳು ಲೆಕ್ಕ ಮಾಡ್ಕೊಳ್ತೀರಾ? ಕ್ಲಾಸ್ ಮಾಡಿರಲ್ಲ, ಊಟ ಟೀಮೇ ಇರುತ್ತೆ. ಸೂಪರ್. ಚಿತ್ರಾನ್ನ ಎಲ್ಲ ಇದ್ರಲ್ಲಿ ಕಲಿಸ್ತೀರಾ? ನೋಡಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಚಿತ್ರಾನ್ನ ಕಲಿಸೋದಕ್ಕೆ ಈ ಥರ ಮಿಕ್ಸರ್ಗಳನ್ನ ಯೂಸ್ ಮಾಡ್ತಾರೆ. ನಾವು ತಿಳ್ಕೊಬೋದು ಎಷ್ಟು ಪರಿಶ್ರಮ ಇರುತ್ತೆ ಮತ್ತು ಎಷ್ಟು ಜನಕ್ಕೆ ಇಲ್ಲಿ ಆಹಾರ ತಯಾರಾಗುತ್ತೆ ಅಂತ. ಮುದ್ದೆ ಇದರಲ್ಲೇ ಮಾಡೋದು. ಮುದ್ದೆ ಇದರಲ್ಲೇ ಮಾಡ್ತೀರಾ? ಮಾಡಿಬಿಟ್ಟು ಗುದ್ಲಿಲಿ ಕಿತ್ತಲ್ಗೆ ಹಾಕ್ಬಿಟ್ಟು ಇಲ್ಲಿ ಮತ್ತೆ ಉಂಡೆ ಮಾಡ್ತೀರಾ? ಅಲ್ಲಿ ಎಲ್ಲ ಉಂಡೆ ಮಾಡಿಬಿಟ್ಟು ಓಕೆ. ಇಲ್ಲಿ ಒಲೆ ಉರ್ಸೋದಕ್ಕೆ ಅಡಿಕೆ ಸಿಪ್ಪೆನೇ ಬಳಸ್ತಾರೆ. ಬೇರೆ ಅಡಿಕೆ ಸಿಪ್ಪೆ ಎಲ್ಲ ಎಲ್ಲಿಂದ ತರ್ತಾರೆ? ಈ ಭಕ್ತಾದಿಗಳು ಯಾರಾದರೂ ಕಳಿಸ್ತಾರೆ. ಹೌದಾ ಸರ್? ಭಕ್ತಾದಿಗಳು ಹಾಂ ಸುಳಿತಾರಲ್ಲ ಅಲ್ಲಿ ಫೋನ್ ಮಾಡ್ತಾರೆ ಅವರೇ, ನಾವು ತೊಗೊಂಡು ಬಂದ್ಬಿಡ್ತೀವಿ. ಹಾಂ ಸರಿ. ಟ್ರ್ಯಾಕ್ಟರ್ಗಳು ಲಾರಿ ತಗೊಂಡೋಗಿ ಓಕೆ ಎತ್ಕೊಂಡ್ಬಂದ್ಬಿಡ್ತೀವಿ. ಅದು ನಮಗೆ ಈಗ 3 ವರ್ಷಕ್ಕಾಗುವಷ್ಟು ಖಾಲಿ ಆದಂಗೆ ಬರ್ತಾನೆ ಇರ್ತಾರೆ. ಸರಿ ಸರಿ. ಅದು ನಮಗೆ ಒಲೆ ಗೊತ್ತಕ್ಕೆ ಯೂಸ್ ಆಗುತ್ತೆ. ಹಾಂ ಬಿಡ ಬಂದಿದ್ದೀರಾ ಬಿಡ ಅಲ್ಲಿ ನಮ್ಮ ಮಸಾಲಾ ಚಾಯ್ ಮೀಡಿಯಾ. ಮಸಾಲಾ ಚಾಯ್ ಮೀಡಿಯಾ. ನಮ್ಮ ಸಾರ್ ಹೇಳಿದ್ರು ಇದೇ ವಿಡಿಯೋ. ಹೌದಾ? ಮಸಾಲಾ ಚಾಯ್ ವಿಡಿಯೋ ಒಳ್ಳೆ ಒಳ್ಳೆ ಕಟ್ಟೆಗಳೆಲ್ಲ ಸಿಗುತ್ತೆ ಅಂತ ಹೇಳಿದ್ರು ನಮ್ಮ ಸಾರ್. ಹೌದಾ? ಥ್ಯಾಂಕ್ಸ್ ಕಣ. ಮೀಡಿಯಾ ಮೀಡಿಯಾ ಬಾಯ್. ಕ್ಲಾಸ್ಗೆ ಹೋಗಿ ಚೆನ್ನಾಗಿ ಓದಿ. ಇದು ಬಾಣಲೆ ಉರಿತಿದ್ ಮೊದಲು ಮೆಣಸಿನ್ಕಾಯಿ ಮತ್ತೆ ಮಸಾಲೆಗಳನ್ನೆಲ್ಲ ಇಲ್ಲೇ ಉರಿತಾ ಇದ್ರ? ಸೊ ಈಗಲೂ ಬಳಕೆಯಲ್ಲಿದೆಯಾ? ಈಗ ಈಗಿಲ್ಲ, ಮಿಷಿನ್ ಮಷಿನ್ಸ್ ಬಂದಿದೆ. ಓಕೆ. ಅದರಿಂದ ಮಾಡ್ತಾ ಇದ್ದೀವಿ. ಈಗ ತಾತ್ಕಾಲಿಕವಾಗಿ ಆ್ಯಡ್ ಮಾಡಿಕೊಂಡಿದ್ದೀವಿ. ಓಕೆ ಓಕೆ ಸರ್. ಓಕೆ ಸರ್, ಇದರ ಸಾಂಬಾರ್ ಪುಡಿ ಮತ್ತು ಖಾರದ ಪುಡಿಗಳಲ್ವಾ? ಇದಕ್ಕೆ ಎಷ್ಟು ಥರ ಬೇಳೆಗಳು ಮಿಕ್ಸ್ ಆಗಿದೆ? ಈ ಕಡಲೆಬೇಳೆ, ಹಾಂ, ಹೆಸರು, ಆಮೇಲೆ ಕಡಲೆಕಾಳು, ಉದ್ದಿನಕಾಳು, ಅಕ್ಕಿ, ಗೋಧಿ, ಹೆಸರು ಕಾಳು, ಜೀರಿಗೆ, ಸಾಸಿವೆ, ಮೆಂತ್ಯ, ಮೆಣಸು, ಓ ಇಷ್ಟೊಂದು ಮಿಕ್ಸ್ ಆಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿ ಪುಡಿ ಮಾಡಿಸ್ತೀರಾ? ನಾವು ಇಲ್ಲಿಂದೆಲ್ಲ ನಾವು ಹುರಿದ್ಬಿಟ್ಟು ಮಿಕ್ಸ್ ಮಾಡಿ ಬ್ಯಾಡಿಗೆ ಅಲ್ಲಿ ಇದೆ, ಅಲ್ಲಿ ಫ್ರೀ ಮಾಡಿಕೊಡ್ತಾರೆ. ಓ ಹೌದಾ? ಹೌದು. ಸೊ ಒಂದ್ಸರಿ ಹೋದ್ರೆ ಎಷ್ಟು ಟನ್ ಮಾಡಿಸ್ತೀರಾ? ಹೆಚ್ಚು ಕಮ್ಮಿ ಒಂದು 250 ಕ್ವಿಂಟಾಲ್ ಮಾಡ್ಬೋದು. ಅಷ್ಟು ಕ್ವಿಂಟಾಲ್? 6 ತಿಂಗಳು ಅಷ್ಟೇ ಗಮ್ ಅಂತ ನಮಗೆ ಸುವಾಸನೆ ಬರ್ತಾ ಇದೆ ಸರ್ ಪೌಡರ್. ಮನೆಯಲ್ಲಿ ಏನೂ ಇಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ಮತ್ತೆ ಖಾರದ ಪುಡಿನ? ಇದು ಮೆಣಸಿನ್ಕಾಯಿ ಹುರಿದು ಮಿಕ್ಸ್ ಮಾಡಿ ಹಾಂ ಹಾಂ, ಇದನ್ನೆಲ್ಲ ಅಲ್ಲೇ ಬ್ಯಾಡಿಗೆನೆಲ್ಲೇ ಪುಡಿ ಮಾಡಿಸ್ಕೊಂಡು ಬರ್ತೀರಾ? ಭಕ್ತಾದಿಗಳು ಏನು ಅಕ್ಕಿ, ರಾಗಿ, ಬೇರೆ ಬೇಳೆಕಾಳುಗಳನ್ನ ತರ್ತಾರೆ, ಅದು ಇಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಅದು ಆಮೇಲೆ ಬಟರ್ಗಳು ನೀವು ತೊಗೊಂಡು ಕ್ಲೀನ್ ಮಾಡಿ ಉಪಯೋಗಿಸ್ಕೊಂತೀವಿ. ಅಡುಗೆ ಮಾಡೋದು ತೊಗೊಂಡು ಇದು ಮಾಡ್ತಾರೆ. ಇಲ್ಲಿ ತರಕಾರಿಗಳನ್ನ ಹೆಚ್ಚೋದಕ್ಕೆ, ತರಕಾರಿಗಳನ್ನ ಕ್ಲೀನ್ ಮಾಡೋದಕ್ಕೆ ಅಂತ. ಕ್ಲೀನ್ ಅಂದರೆ ಕಟ್ ಮಾಡೋದಕ್ಕೆ. ಹಾಂ ಹಾಂ ಹಾಂ. ಇದು ಟೊಮಾಟೊ ಒಡೆಯೋ ಇವೆರಡು ಸರಿ ಸರಿ ಸರಿ. ಗ್ರೈಂಡ್ ಆಗಿ ಡೊನೇಟ್ ಮಾಡಿರೋದು. ಹೌದಾ? ಅದು ಕೊಬ್ಬರಿ ಎಲ್ಲ ಮಸಾಲೆ, ಈರುಳ್ಳಿ ಚಾಪ್ ಮಾಡೋದು. ಸೊ ಇದೆಲ್ಲ ಕಾಳುಗಳನ್ನ ಹುರಿದು ಇಟ್ಟಿದ್ದೀವಿ. ಹಾಂ ಹಾಂ ಹಾಂ. ಇದು ಮತ್ತೆ ಇದು ಪುಡಿಗೆ ಹೋಗುತ್ತೆ ಇನ್ನೇನು? ಇನ್ನೊಂದು ವಾರದಲ್ಲಿ ಹೋಗುತ್ತೆ. ಇನ್ನೊಂದು ವಾರದಲ್ಲಿ ಪುಡಿಗೆ ಹೋಗುತ್ತೆ ಇದು. ಇದೆಲ್ಲ ಉಪ್ಪಿನಕಾಯಿ ಸರ್, ಇದು ಉಪ್ಪಿನಕಾಯಿ. ಮತ್ತು ಇಲ್ಲಿ ಎಣ್ಣೆ, ತುಪ್ಪ ಇರ್ಬೋದು, ರಿಫೈಂಡ್ ಆಯಿಲ್ಗಳು, ಮತ್ತು ಆ ಕಡೆ ಅಕ್ಕಿ. 40 kg ಕೆಪಾಸಿಟಿ. ಓಕೆ. ಇದು 40 kg ಕಾಳುಗಳನ್ನ ಉರಿಯೋದಕ್ಕೆ? ಮುಂಚೆ ಎಲ್ಲ ಸೌದೆಯಲ್ಲಿ ಉರಿತಾ ಇದ್ರ? ಸೌದೆ ಉಪಯೋಗಿಸ್ತಾ ಇತ್ತು. ಇವಾಗೆಲ್ಲ ಗ್ಯಾಸ್ ಮತ್ತು ಕರೆಂಟ್ ಎರಡೂ. ನೋಡಿ ಎಷ್ಟು ಚೆನ್ನಾಗಿರೋಂಥ ಟೆಕ್ನಾಲಜಿ ಯೂಸ್ ಮಾಡಿ ಈಗ 80 kg ಕಾಳುಗಳನ್ನ ಉರಿಬೋದು. ಎಲ್ಲ ವಿಧ ಕಾಳುಗಳು ಒಂದೇ ಸರಿ ಹಾಕ್ಬೋದು. ಸೋನಾ ಮಸೂರಿ, ಅಕ್ಕಿಗಳು ಎಲ್ಲ ಡೊನೇಟ್ ಮಾಡಿರೋದೇನೆ ಸರ್? ಬೇರೆ ಬೇರೆ ಭಕ್ತಾದಿಗಳು ದಾನ ಕೊಟ್ಟಿರುವಂಥ ಅಕ್ಕಿ ಕಾಳುಗಳು, ಅಕ್ಕಿಯ ಮೂಟೆಗಳಿವೆ. ಸೋನಾ ಮಸೂರಿ, ಬಾಸುಮತಿ, ಬೇರೆ ಎಲ್ಲ ಅಕ್ಕಿಗಳು ಇವೆ ಇಲ್ಲಿ. ಮೆಣಸಿನ್ಕಾಯಿ ಕೊಟ್ಟಿರೋದು. ಇವೆಲ್ಲ ಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ.